ಹರೇ ಕೃಷ್ಣ. ಕೊನೆಗೂ ನಾವು ಗೋವರ್ಧನಕ್ಕೆ ಬಂದಿದ್ದೀವಿ. ಗೋವರ್ಧನ ಅಂದರೆ ಗೊತ್ತಾ ನಿಮಗೆ? ಶ್ರೀಕೃಷ್ಣನು ತನ್ನ ಬೆರಳಿನಲ್ಲಿ ಒಂದು ಬೆಟ್ಟವನ್ನು ಎತ್ತಿದ. ಸೊ ಎಕ್ಸಾಕ್ಟ್ಲಿ ಅದೇ ಒಂದು ಊರಲ್ಲೇ ನಾವಿರೋದು. ಸೊ ಇಲ್ಲಿ ನಿಮಗೆ ಪ್ರಮುಖವಾಗಿ 2 ವಿಶೇಷವಾದ ಜಾಗಗಳನ್ನ ಪರಿಚಯಿಸ್ತೀನಿ. ಅದಕ್ಕೂ ಮುಂಚೆ ನಾವೇನು ಉಳ್ಕೊಂಡಿದ್ದೀವಿ ಆ ಜಾಗವನ್ನು ಪರಿಚಯಿಸ್ತೀನಿ. ಸೊ ಇದು ಗೋವರ್ಧನ ರಿಟ್ರೀಟ್ ಸೆಂಟರ್ ಅಂತ ಅಫಿಷಿಯಲಿ ನಮ್ಮ ಇಸ್ಕಾನ್ನವರೇ ನಡೆಸ್ತಾ ಇರೋ ಸಂಸ್ಥೆ. ಸೊ ಇಲ್ಲಿ ನಿಮಗೆ ಹಲವಾರು ಫಾರಿನ್ ಡಿವೋಟೀಸ್ ಅಂದರೆ ವಿದೇಶಿ ಭಕ್ತರು ನಮಗೆ ಕಾಣ್ತಾರೆ. ಇಲ್ಲಿ ಅವರನ್ನು ನೋಡೋದೇ ಒಂದು ಚಂದ. ನಾವೆಲ್ಲ ಏನು ಭಕ್ತಿ ಮಾಡ್ತೀವಿ ಅವರ ಮುಂದೆ ಏನೂ ಇಲ್ಲ ಅಂತ ಅನಿಸುತ್ತೆ. ಸೊ ಆ ರೀತಿ ನಮಗೆ ಫೀಲ್ ಆಯಿತು. ಇದರ ಲೊಕೇಶನ್ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಮಾರ್ನಿಂಗ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಖುಷಿ ಇದ್ದಾರಲ್ಲ ಅವರು. ಈಗ ನಾವೇ ಎದ್ದುಕೊಂಡು ಅಂತೇಳಿ ಅವ್ರು ತುಂಬ ಖುಷಿಯಿಂದ ಬಂದು ಜಪ ಮಾಡ್ತಿದ್ದಾರೆ. ಅಲ್ಲೊಂದು ದೊಡ್ಡ ಗ್ರೂಪ್ ಇದೆ ಅವರು, ಎಲ್ಲ ಹೊರದೇಶದಿಂದ ಬಂದಿದ್ದಾರೆ, ಅವರಿಗೆ ಕ್ಲಾಸ್ ಕೊಡ್ತಿದ್ದಾರೆ. ಓಕೆ, ಎಷ್ಟು ಖುಷಿಯಾಗಿದ್ದಾರೆ. ಆ್ಯಕ್ಚುಲಿ ಆನಂದ ಈ ಕಲರಲ್ಲಿಲ್ಲ, ಆನಂದ ಈ ಬಟ್ಟೆಯಲ್ಲೂ ಅಲ್ಲ. ಆನಂದ ಎಲ್ಲಿದೆ? ಆನಂದ ಒಳಗಡೆ ಇದೆ. ಆನಂದ ಹೊರಗಡೆ ವಸ್ತುಗಳಲ್ಲೆಲ್ಲ, ವಿಷಯಗಳಲ್ಲೆಲ್ಲ, ನಾವು ಸುತ್ತು ಪ್ಲೇಸ್ಗಳೆಲ್ಲ, ಹಾಕೋ ಬಟ್ಟೆಗಳಲ್ಲೆಲ್ಲ. ನಿಜವಾದ ಆನಂದ ಎಲ್ಲಿದೆ? ಒಳಗಡೆ ಇದೆ. ಆ ಆನಂದ ಬರಬೇಕಂತ ಹೇಳಿದ್ರೆ ಭಗವಂತನ ನಾಮ ಹರಿ ಎಲ್ಲಿದ್ದಾನೆ ಆ ಆನಂದ ಒಳಗಡೆಯಿಂದ ಬರುತ್ತೆ. ಯಾವಾಗ ಸದಾ ನಾವು ಒಳಗಡೆಯಿಂದ ಭಗವಂತನ ಕರೀತೇವೆ ಆವಾಗ ನಮಗೆ ಆನಂದ ಸಿಗುತ್ತೆ. ಈ ಸಮಯದಲ್ಲಿ ಇಲ್ಲಿ ಪರಿಕ್ರಮಣ ಅಂತ ಒಂದು ನಡೀತಿದೆ. ಪರಿಕ್ರಮಣ ಅಂತಂದರೆ ಸುಮಾರು ಈ ಗೋವರ್ಧನ ಬೆಟ್ಟ ಏನಿದೆ ಸುಮಾರು 21 ಕಿಲೋಮೀಟರ್ ವ್ಯಾಪ್ತಿಗೆ ಬರುತ್ತೆ. ಸೊ ಈ ಒಂದು 21 ಕಿಲೋಮೀಟರ್ನ ಕೆಲವರು ನಡ್ಕೊಂಡು ಅಂದರೆ ಬರಿಗಾಲಿನಲ್ಲಿ ಪರಿಕ್ರಮಣ ಅಂದರೆ ಸುತ್ತು ಹಾಕ್ತಾರೆ, ಅಥವಾ ಇನ್ನೂ ಕೆಲವರು ಈ ರೀತಿ ಮಲಗಿ ಕಲ್ಲನ್ನು ಇಟ್ಟು ಮತ್ತೆ ಮುಂದೆ ಹೋಗಿ ಮತ್ತೆ ಕಲ್ಲನ್ನು ಇಟ್ಟು ಈ ರೀತಿ ಕೂಡ ಪರಿಕ್ರಮಣ ಮಾಡ್ತಾರೆ. ಸೊ ಈಗ ನಾನು ನಿಮಗೆ ತೋರಿಸೋಕೆ ಹೊರಟಿರೋ ಒಂದು ಜಾಗ ಅಂತಂದರೆ ರಾಧಾಕುಂಡ ಮತ್ತು ಶ್ಯಾಮಕುಂಡ ಅಂತ. ಸೊ 2 ಕುಂಡಗಳು ಒಟ್ಟಿಗೆನೇ ಇದೆ. ಸೊ ನಾವು ಅಲ್ಲಿಗೆ ರೀಚ್ ಆಗೋದ್ರೊಳಗಡೆ ತುಂಬಾ ನೈಟ್ ಆಗಿತ್ತು. ಬಟ್ ಇನ್ನೊಂದು ಇಮೇಜ್ ಮೂಲಕ ತೋರಿಸ್ತಾ ಇದ್ದೀವಿ ನೋಡಿ, ರಾಧಾಕುಂಡ ಮತ್ತು ಶ್ಯಾಮಕುಂಡ 2 ಅಕ್ಕಪಕ್ಕದಲ್ಲೇ ಇದೆ. ಇದರ ಒಂದು ಹಿನ್ನೆಲೆಯನ್ನು ನಾವು ನೋಡೋದಾದರೆ, ಯಾವಾಗ ಈ ಒಂದು ಗೋವರ್ಧನದಲ್ಲಿ ಒಂದು ಎತ್ತಿನ ರೂಪದಲ್ಲಿ ಅರಿಷ್ಟಾಸುರ ಅಂತ ಒಬ್ಬ ರಾಕ್ಷಸ ಜನರಿಗೆ ತೊಂದರೆ ಕೊಡ್ತಾ ಇರ್ತಾನೆ, ಆ ಸಮಯದಲ್ಲಿ ಅಲ್ಲಿಯ ಜನರೆಲ್ಲ ಕೃಷ್ಣನ ಮೊರೆ ಹೋಗ್ತಾರೆ ಅವರನ್ನು ಕಾಪಾಡಬೇಕು ಅಂತ. ಆಗ ಕೃಷ್ಣನು ಆತನನ್ನು ಎದುರಿಸ್ತಾನೆ. ಆದರೆ ಕೃಷ್ಣನ ಮೇಲೆ ಆತನು ದಾಳಿ ಮಾಡಲು ಬಂದಾಗ ಕೃಷ್ಣನು ಆತನನ್ನು ಸಾಯಿಸಬೇಕಾಗತ್ತೆ. ಆದರೆ ಎತ್ತನ್ನು ಸಾಯಿಸಿದ ಒಂದು ಪಾಪ ಕೃಷ್ಣನ ಮೇಲೆ ಬರುತ್ತೆ. ಸೊ ಇದಕ್ಕೆ ಸೊಲ್ಯೂಷನ್ ಏನಪ್ಪ ಅಂತಂದರೆ, ಕೃಷ್ಣನು 3 ಲೋಕಗಳಲ್ಲಿರುವ ಪವಿತ್ರ ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ ಮಾಡಬೇಕಾಗತ್ತೆ. ಆಗ ಮಾತ್ರ ಅವನ ಒಂದು ಪಾಪ ತೊಳೆಯಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಸೊ ಆಗ ಕೃಷ್ಣ ಏನು ಮಾಡ್ತಾನೆ ಅಂತಂದರೆ, ತಾನ್ಯಾಕೆ 3 ಲೋಕವನ್ನು ಸುತ್ತಬೇಕು, ತಾನು ಇದ್ದಲ್ಲೇ ಒಂದು ಕುಂಡವನ್ನು ಸ್ಥಾಪಿಸಿ ಅದರಲ್ಲಿ ಎಲ್ಲ ಪವಿತ್ರ ಕ್ಷೇತ್ರಗಳ ನೀರು ಬರೋ ಹಾಗೆ ಮಾಡ್ತೀನಿ ಅಂತ ತಾನಿರೋ ಜಾಗದಲ್ಲೇ ಒಂದು ಕೊಳವನ್ನು ಸ್ಥಾಪಿಸ್ತಾನೆ. ಅದನ್ನು ಶ್ಯಾಮಕುಂಡ ಅಂತ ಕರೀತಾರೆ. ಸೊ ಎಲ್ಲಿ ಶ್ಯಾಮ ಇರ್ತಾನೆ ಅಲ್ಲೂ ಕೂಡ ರಾಧೆ ಇದ್ದೇ ಇರ್ತಾಳಲ್ವಾ. ಸೊ ಅದೇ ಒಂದು ಕಾರಣಕ್ಕೆ ರಾಧೆ ಮತ್ತು ಗೋಪಿಕೆಯರು ಕೂಡಿ ತಮ್ಮ ಬಳೆ ಏನಿದೆ ಅದರಿಂದನೇ ಕೆದಕಿ ಪಕ್ಕದಲ್ಲಿ ಇನ್ನೊಂದು ಕೊಳವನ್ನು ಮಾಡ್ತಾರೆ. ಈ 2 ಕೊಳಗಳಲ್ಲಿ ಮಿಂದವರಿಗೆ ಅದೆಷ್ಟೋ ಪುಣ್ಯಗಳ ಫಲ ಸಿಗುತ್ತದೆ ಅಂತ ಶಾಸ್ತ್ರಗಳಲ್ಲಿ ಕೂಡ ಉಲ್ಲೇಖ ಆಗಿದೆ. ಸೊ ನಮ್ಮ ಪುಣ್ಯ ಈ 2 ಕುಂಡಗಳನ್ನು ನೋಡಿ ಆ ನೀರನ್ನು ಪ್ರೋಕ್ಷಣೆ ಮಾಡಿಕೊಳ್ಳೋ ಒಂದು ಅವಕಾಶ ಸಿಕ್ಕಿದ್ದು. ಬನ್ನಿ, ರಾಧಾಕುಂಡನ ನೋಡಿ ಆಯ್ತಲ್ಲ, ಇನ್ನೊಂದು ಜಾಗವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಒಂದು ಮಹಲನ್ನು ನೋಡಿ, ಇದು ನಮ್ಮ ಮೈಸೂರು ಅರಮನೆಯ ರೀತಿಯೇ ಕಾಣುತ್ತೆ. ಆದರೆ ಇದರ ಹೆಸರು ಕುಸುಮ ಸರೋವರ ಅಂತ. ಕುಸುಮ ಅಂದರೆ ಕಮಲ, ಸರೋವರ ಅಂದರೆ ಕೊಳ. ಅಂದರೆ ಕೃಷ್ಣನಿಗೆ ಅರ್ಪಿಸಲು ರಾಧಾರಾಣಿಯರು ಇದೇ ಕೊಳದಿಂದ ಕಮಲದ ಹೂಗಳನ್ನ ತಗೊಂಡು ಹೋಗ್ತಾ ಇದ್ರು. ಸೊ ಅದಕ್ಕೋಸ್ಕರನೇ ಈ ಒಂದು ಕೊಳಕ್ಕೆ ಕುಸುಮ ಸರೋವರ ಅಂತ ಕರೀತಾರೆ. ಇದರ ತಟದಲ್ಲಿರೋ ಈ ಮಹಲ್ ಏನಿದೆ ನಿಜಕ್ಕೂ ತುಂಬಾ ಇದರ ಲೈಟಿಂಗ್ಸ್ ಅದ್ಭುತವಾಗಿ ಕಾಣುತ್ತೆ. ಡೇದಲ್ಲಿ ಕೂಡ ಇನ್ನೊಂದು ಬಾರಿ ಹೋಗಿ ಕಂಪ್ಲೀಟಾಗಿ ಇದ್ರ ಬಗ್ಗೆ ಡೀಟೇಲ್ ಆಗಿ ವೀಡಿಯೋಸ್ ಮಾಡ್ತೀನಿ. ಆದರೆ ಅದೆಲ್ಲದಕ್ಕೂ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಸೊ ನೋಡಿ ಹೇಗೆ ಇರುತ್ತೆ. ಸೊ ಇನ್ನೊಂದಂದರೆ, ಯಾರಿಗೂ ಕೂಡ ಮಥುರಾ ಅಥವಾ ವೃಂದಾವನ ಹೋದರೆ ಈ ಒಂದು ಕುಸುಮ ಸರೋವರಕ್ಕೆ ವಿಸಿಟ್ ಮಾಡಿ, ಸ್ಪೆಷಲಿ ನೈಟ್ ಟೈಮಲ್ಲಿ ನೋಡಿ ಈ ರೀತಿ
ನೀರಿನ ಮೂಲಕ ಕಾರಂಜಿ ಹಾರಿಸಿ ಕೃಷ್ಣನ ಲೀಲೆಗಳನ್ನು ಬಂದಂತಹ ಭಕ್ತರಿಗೆ ತೋರಿಸೋ ಒಂದು ಪ್ರಯತ್ನ ಮಾಡ್ತಾರೆ. ತುಂಬ ಅದ್ಭುತವಾಗಿರುತ್ತೆ. ಸೊ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಸೊ ಓಕೆ, ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾಳೆ ರಾಧೆಯ ಜನನದ ಸ್ಥಾನ ಅಂದರೆ ಬರ್ಸಾನಾಗೆ ಹೋಗ್ತಾ ಇದ್ದೀವಿ. ಅದನ್ನು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬಿಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಗೇನು ಅನಿಸ್ತಾ ಇದೆ ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಜೈ ಹರೇ ಕೃಷ್ಣ.